ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ಗೆ ಪ್ರಜ್ವಲ್ ವಿಡಿಯೋವೇ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಚುನಾವಣಾ ಭಾಷಣದಲ್ಲಿ ಪ್ರಜ್ವಲ್ ವಿಚಾರವನ್ನೇ ಪದೇ ಪದೇ ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇದೆ. ಪಾಸ್ಪೋರ್ಟ್ ರದ್ದು ನಮ್ಮಿಂದಾಗಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಕೇಂದ್ರದ ನಡೆಯನ್ನ ಪ್ರಮುಖ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಒಂದ್ ಕಡೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಪ್ರಜ್ವಲ್ ಪರಾರಿಯಾದ್ರು ಅಂತ ಕಾಂಗ್ರೆಸ್ ಈಗಾಗಲೇ ಹೇಳ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳ್ತಾ ಇದೆ. ವೀಸಾ ಯಾರಪ್ಪ ಕೊಟ್ಟರು, ಯಾಕಪ್ಪ ಹೋದ್ರು ಅವರು, ವೀಸಾ ಕೊಟ್ಟಿದ್ದು ಯಾರು, ಕೇಂದ್ರ ಸರ್ಕಾರ ಅಲ್ವಾ, ಇದನ್ನೂ ಕೂಡ ಹೇಳ್ತಾ ಇತ್ತು. ಈಗ ಈ ಇಡೀ ವಿಡಿಯೋ ಪ್ರಕರಣವನ್ನ ಚುನಾವಣೆಯ ಮುಖ್ಯ ಭೂಮಿಕೆಗೆ ತರೋದಕ್ಕೆ ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದೆ. ಪದೇ ಪದೇ ಚುನಾವಣಾ ಭಾಷಣಗಳಲ್ಲಿ ಪ್ರಜ್ವಲ್ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾರಿ ಶಕ್ತಿ, ಸ್ತ್ರೀ ಶಕ್ತಿ, ಅವಮಾನ ಆಗಿದೆ, ಅವಮಾನ ಮಾಡ್ತಾ ಇದ್ದಾರೆ. ಇಂಥ ಅತ್ಯಾಚಾರಿಗಳನ್ನ ಬಿಜೆಪಿ ಬ್ಯಾಕ್ ಮಾಡ್ತಾ ಇದೆ, ಅವರ ಪರವಾಗಿ ನಿಂತಿದೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಜೆಡಿಎಸ್ ಅನ್ನ ಸಮರ್ಥಿಸಿಕೊಳ್ಳೋದಕ್ಕೂ ಆಗದೆ ಬಿಜೆಪಿ ಪರದಾಡ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎರಡನೇ ಹಂತದ ಚುನಾವಣೆಗೆ ಕಾಂಗ್ರೆಸ್ ಬಿಟ್ಟಂತ ಅಸ್ತ್ರಕ್ಕೆ ಬಿಜೆಪಿ ವಿಲ ಅಂತ ಒದ್ದಾಡ್ತಾ ಇದೆ. ಕೇಂದ್ರದ ಸಮಜಾಯಿಷಿಯನ್ನು ಸಮರ್ಥಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಬ್ರಹ್ಮಾಸ್ತ್ರಗಳಿಗೆ ಮಂಕಾಗಿ ಹೋಗಿದೆ ರಾಜ್ಯ ಬಿಜೆಪಿ ನಾಯಕರು. ಪದೇ ಪದೇ ಇದೇ ವಿಚಾರವನ್ನು ಎತ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ನ ನಾಯಕರು. ಆದ್ರೆ ಇದಕ್ಕೆ ಪ್ರತ್ಯುತ್ತರವನ್ನು ಹೇಗೆ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಜೆಪಿ ನಾಯಕರಿಗೆ. ಸೈಲೆಂಟ್ ಆಗೋದು, ಅಥವಾ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದನ್ನು ಹೇಳೋದು, ಕೇಂದ್ರದ ನಾಯಕರು ಏನು ಹೇಳ್ತಾರೆ ಅದನ್ನು ಹೇಳೋದು, ಒಂದು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಕಾಂಗ್ರೆಸ್ ಮಾತ್ರ ಬಹಳ ಜಾಣ ನಡೆಯನ್ನು ಅನುಸರಿಸಿತು. ಮೊದಲನೇ ಹಂತದ ಚುನಾವಣೆಯ 3 ದಿನದ ಮುಂಚೆ ಹಾಗೂ ಎರಡನೇ ಹಂತದ ಚುನಾವಣೆಯವರೆಗೂ ಈ ಇಡೀ ವಿಚಾರವನ್ನ ಜಗ್ಗುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. HDK ಕಟ್ಟಿ ಹಾಕಿದಂತ ಪ್ರಜ್ವಲ್ ಪೆನ್ ಡ್ರೈವ್ ಮೊದಲ ಹಂತದ ಚುನಾವಣೆಯಲ್ಲಿ ಘರ್ಜಿಸಿದ್ರು ಈ ಇಬ್ಬರು ನಾಯಕರು. ಆದರೆ ಈಗ ಎರಡನೇ ಹಂತದ ಚುನಾವಣೆಯ ಹತ್ರಕ್ಕೆ ಬರುವಾಗ ಸೈಲೆಂಟ್ ಆಗಿದ್ದಾರೆ. ಎರಡನೇ ಹಂತದ ಚುನಾವಣೆಗೆ ಬಾರದಂತೆ ತಡೆದಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಕೇಸ್. ಜೆಡಿಎಸ್ ನಾಯಕರನ್ನ ಪ್ರಚಾರಕ್ಕೆ ಬಾರದಂತೆ ಪ್ರಜ್ವಲ್ ಪ್ರಕರಣ ತಡೆದು ನಿಲ್ಲಿಸಿದೆ. ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ದೇವೇಗೌಡರು ಇಲ್ಲ, ಕುಮಾರಸ್ವಾಮಿ ಅವರು ಇಲ್ಲ. ಈ ಹಿಂದೆ ಹೇಳ್ತಾ ಇದ್ರು ಇಬ್ರು ನಾಯಕರು, ಎಲ್ಲ ಬೇಕಾದ್ರೂ ಕರೀರಿ, ರಾಜ್ಯದ ಯಾವ ಮೂಲೆಗೆ ಬೇಕಾದ್ರೂ ಕರೀರಿ, ನಾವು ಬಂದು ಪ್ರಚಾರ ಮಾಡ್ತೀವಿ. ಪ್ರಮುಖವಾಗಿ ದೇವೇಗೌಡರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು, ಎಲ್ಲ ಬೇಕಾದ್ರೂ ಕರೀರಿ, ನಾನು ಬರ್ತೀನಿ, ಪ್ರಚಾರ ಮಾಡ್ತೀನಿ, ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋಣ ಅಂತ ಹೇಳ್ತಾ ಇದ್ರು. ಆದರೆ ಎರಡನೇ ಹಂತದ ಮತದಾನಕ್ಕೆ ಇನ್ನು ಕೇವಲ 3-4 ದಿನ ಮಾತ್ರ ಬಾಕಿ ಇದೆ. ಬಹಿರಂಗ ಪ್ರಚಾರ ಅಂತ್ಯ ಆಗೋದಕ್ಕೆ 3 ದಿನ ಬಾಕಿ ಇದೆ. ಆದರೆ ಈ ಇಬ್ರು ನಾಯಕರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇಡೀ ಪ್ರಕರಣ ಅವರನ್ನ ಮನೆಗೆ ಸೀಮಿತರಾಗಿರುವಂತೆ ಮಾಡಿದೆ, ಕಟ್ಟಿ ಹಾಕಿದೆ. ಮನೆಯೊಳಗೆ ಇದ್ದಾರೆ, ತಂತ್ರ ಪ್ರತಿತಂತ್ರವನ್ನ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ಅಖಾಡ ಮಾತ್ರ ಸೊರಗಿ ಹೋಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ಕಡೆಯಿಂದ ಬಿಜೆಪಿ ನಾಯಕರು ಕಾಣಿಸ್ಕೊಳ್ತಾ ಇಲ್ಲ, ಜೆಡಿಎಸ್ನ ನಾಯಕರು ಕಾಣಿಸ್ಕೊಳ್ತಾ ಇಲ್ಲ. ಪ್ರಮುಖವಾಗಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಇವರು ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಕಾಂಗ್ರೆಸ್ ಮಾತ್ರ ಹೋದ ಕಡೆಯಲ್ಲೆಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮುನ್ನೆಲೆಗೆ ತಂದಿದೆ. ಸಂಜಯ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂಜಯ್, ಈ ಟೈಮಿಂಗ್ಸ್ ಇದೆಯಲ್ಲ, ಕಾಂಗ್ರೆಸ್ ರೂಪಿಸಿರುವಂಥ ಟೈಮಿಂಗ್ಸ್ ಬಹಳ ಪರ್ಫೆಕ್ಟ್ ಆಗಿತ್ತು ಅಂತ. ಮೊದಲನೇ ಹಂತದ ಚುನಾವಣೆ ಆಗೋದಕ್ಕಿಂತ 3 ದಿನಗಳ ಮುಂಚೆ, ಜೊತೆಗೆ ಎರಡನೇ ಹಂತದ ಚುನಾವಣೆಯವರೆಗೂ ಇದೇ ವಿಷಯವನ್ನ ಜಗ್ಗಾಡಿರೋದಿದೆಯಲ್ಲ, ಪರ್ಫೆಕ್ಟ್ ಟೈಮಿಂಗ್ಸ್ ಅಂತ. ಈಗ ಬಿಜೆಪಿ ಹೇಗೆ ಕೌಂಟರ್ ಮಾಡುತ್ತೆ ಇದನ್ನ? ಖಂಡಿತವಾಗಿಯೂ ವಾಸು, ನೀವು ಹೇಳ್ತಿದ್ದಂಗೆ ಕಾಂಗ್ರೆಸ್ ಏನು ಪ್ರಜ್ವಲ್ ರೇವಣ್ಣ ಅಸ್ತ್ರವನ್ನ ಏನು NDA ಅಭ್ಯರ್ಥಿಗಳ ವಿರುದ್ಧವಾಗಿ ಪ್ರಖರವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ಒಂದು ಪ್ರಮುಖ ಅಸ್ತ್ರವಾಗಿ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥದ್ದು. ಇದರಲ್ಲಿ ಕಾಂಗ್ರೆಸ್ ತುಂಬಾ ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಏನು ನೀವು ಹೇಳಿದಾಗೆ ಮೊದಲ ಹಂತದ ಚುನಾವಣೆಗೆ 2-3 ದಿನ ಇದ್ದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಒಂದು ಅಶ್ಲೀಲ ವಿಡಿಯೋ ಏನಿದೆ, ಆ ಒಂದು ಪೆನ್ ಡ್ರೈವ್ ಪ್ರಕರಣ ಹೊರಬರುತ್ತೆ. ಅಂದ್ರೆ ಮೊದಲ ಹಂತದ ಚುನಾವಣೆ ಸಂದರ್ಭದಲ್ಲೂ ಸಹ ಡ್ಯಾಮೇಜ್ ಆಗ್ತಕ್ಕಂಥದ್ದು. ಜೊತೆಗೆ ಎರಡನೇ ಹಂತದ ಚುನಾವಣೆ ಏನು 14 ಕ್ಷೇತ್ರಗಳಿಗೆ ನಡೀತಾ ಇದೆ, ಅಲ್ಲೂ ಸಹ
ಸಹ ಒಬ್ಬ ಪ್ರಮುಖ ಅಸ್ತ್ರವಾಗಿ ಕಾಂಗ್ರೆಸ್ ಬಳಸ್ತಾ ಇರ್ತಕ್ಕಂಥದ್ದು. ಇದು ಸಾಕಷ್ಟು ಬಿಜೆಪಿಗೆ ಇರಿಸು ಮುರುಸನ್ನ ತಂದ್ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಎರಡನೇ ಹಂತದ ಚುನಾವಣೆಯಲ್ಲಿ ಎಲ್ಲೂ ಸಹ ಮೈತ್ರಿ ಅಭ್ಯರ್ಥಿಗೆ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿಲ್ಲ. ಮೈತ್ರಿ ಅಭ್ಯರ್ಥಿಗೆ ಬಿಜೆಪಿ ಅಭ್ಯರ್ಥಿಗಳೇ ಬಹುತೇಕವಾಗಿ 14 ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಅಭ್ಯರ್ಥಿಗಳು ಇರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪೆನ್ ಡ್ರೈವ್ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ನೇರವಾಗಿ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಈಗ ಏನು ಸಿಎಂ ಸಿದ್ದರಾಮಯ್ಯನವರು ವಿದೇಶಾಂಗ ಇಲಾಖೆಗೆ ಪ್ರಜ್ವಲ್ ಅವರ ಒಂದು ಪಾಸ್ಪೋರ್ಟ್ ಅನ್ನ ಇದು ಮಾಡಿ ಮುಟ್ಟುಗೋಲು ಹಾಕೊಳ್ಳಿ ಅಂತಕ್ಕಂಥ ಅಭಿಪ್ರಾಯದಲ್ಲಿ ಪತ್ರವನ್ನು ಬರೆದಿರ್ತಾರೆ. ಅದಕ್ಕೆ ವಿದೇಶಾಂಗ ಇಲಾಖೆ ಇದು ನಮ್ಮಿಂದ ಆಗಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಬಂದ ನಂತರ ಈಗ ಅದನ್ನು ಸಹ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ನಿಮ್ಮ ನಿಲುವೇನು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಅಂತಕ್ಕಂಥ ಪದೇ ಪದೇ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ನಾಯಕರ ಈ ಒಂದು ಪ್ರಶ್ನೆಗೆ ಬಿಜೆಪಿ ಉತ್ತರಿಸಲಾಗ್ತಾ ಇಲ್ಲ. ಯಾಕಂತಂದ್ರೆ ಅಷ್ಟು ಇದು ಗಂಭೀರವಾದ ಪ್ರಕರಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮೊದಲ ಹಂತದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಸಾಕಷ್ಟು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿಗಳಿಗೂ ಅನುಕೂಲ ಆಗಿತ್ತು, ಜೆಡಿಎಸ್ ಅಭ್ಯರ್ಥಿಗಳಿಗೂ ಅನುಕೂಲ ಆಗಿತ್ತು. ಮೈಸೂರಿನಲ್ಲಿ ನಡೆದಂತ ಒಂದು ಸಮಾವೇಶ ಇರಬಹುದು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ದೇವೇಗೌಡರು ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ರು. ಕುಮಾರಸ್ವಾಮಿ ಸಹ ಸಾಕಷ್ಟು ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡಿದ್ರು. ಆದ್ರೆ ಈಗ ಎರಡನೇ ಹಂತದಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಆಗದೇ ರೀತಿಯಲ್ಲಿ ಕಟ್ಟಿ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು. ಒಂದ್ ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣವನ್ನು ಬಳಸಿಕೊಂಡು ಸಾಕಷ್ಟು ಒಂದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಎರಡನೇ ಹಂತದ ಚುನಾವಣೆ ಹಿನ್ನಡೆ ಆಗುವಂತೆ ಒಂದು ತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು. ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವ ಸಾಧ್ಯತೆಗಳಿದೆ ಬಿಜೆಪಿ ಅಭ್ಯರ್ಥಿಗಳಿಗೆ. ವಾಸು. ಓಕೆ, ಥ್ಯಾಂಕ್ ಯು ಸುಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.